ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೊಫೆಷನಲ್ ಅಪ್ಡೇಟ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯದಲ್ಲಿ ನಾನು ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ, ಹಾಗೆಯೇ ಯಾವ ಒಂದು ಕೋರ್ಸ್ನ ಬಗ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ ಅಂತ ಗೊತ್ತಾಗುತ್ತೆ. ಹಾಗೆ CS ಕೋರ್ಸ್ ಅಂದರೆ ಏನು, ಹಾಗೆಯೇ CS ಕೋರ್ಸಿಂದ ಮಾಡೋದ್ರಿಂದ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ, ಹಾಗೆಯೇ CS ಕೋರ್ಸ್ ಮಾಡೋದ್ರಿಂದ ಸ್ಯಾಲ್ರಿ ಎಷ್ಟಿರುತ್ತೆ, ಹಾಗೆಯೇ CS ಕೋರ್ಸ್ ಮಾಡೋದು ಈಸಿನ ಟಫಾ, CS ಕೋರ್ಸ್ ಯಾರ್ಯಾರು ಮಾಡ್ಬೋದು, ಹಾಗೆಯೇ CS ಕೋರ್ಸ್ ಮಾಡೋದಕ್ಕೆ ನಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರಬೇಕು, ಹಾಗೆಯೇ CS ಕೋರ್ಸ್ ಮಾಡೋದ್ರಿಂದ ನಮ್ಮ ಸೊಸೈಟಿಲಿ ನಮಗೆ ರೆಸ್ಪೆಕ್ಟ್ಸ್ ಯಾವ ಥರ ಇರುತ್ತೆ, ಈ ಎಲ್ಲ ವಿಷಯನೂ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಇದು ಯೂಸ್ಫುಲ್ ಇದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಮಾಡೋ ಲೈಕು ಬೇರೆ ಒಬ್ಬರಿಗೂ ಕೂಡ ಹೋಗುತ್ತೆ, ಇದರಿಂದ ಅವರು ಕೂಡ ನೋಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ, CS ಕೋರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಂಪನಿ ಸೆಕ್ರೆಟರಿ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಕಾರ್ಪೊರೇಟ್ ಡಿಪಾರ್ಟ್ಮೆಂಟ್ಗೆ ಬಂದರೆ, ಅಂದರೆ ನಾವು ಕಾರ್ಪೊರೇಟ್ ಸೈಡ್ ಬಂದರೆ ಕಂಪನಿ ಸೆಕ್ರೆಟರಿ ಅನ್ನೋದು ಕಾಮನ್ ಆಗಿ ಕೇಳೋವಂಥ ವರ್ಡ್. ಕಂಪನಿ ಸೆಕ್ರೆಟರಿ ಅಂದರೆ ಒಂದು ಕಂಪನಿಯನ್ನು ಯಾರು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು, ಹಾಗೆಯೇ ಆ ಕಂಪನಿಗಳ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅದನ್ನು ತಿಳ್ಕೊಂಡು ಆ ಒಂದು ಕಂಪ್ನಿನ ಮುನ್ನಡೆಸ್ತಾರಲ್ಲ, ಅವ್ರನ್ನೇ ಕಂಪನಿ ಸೆಕ್ರೆಟರಿ ಅಂತಾರೆ. ಹಾಗೆಯೇ ಕಂಪನಿ ಸೆಕ್ರೆಟರಿ ಮಾಡೋದಕ್ಕೆ ನಮ್ಮ ಒಂದು ಇಂಡಿಯಾದಲ್ಲಿ ಎಷ್ಟು ವರ್ಷ ಬೇಕು, ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ವರ್ಷ ಹಿಡಿಯುತ್ತೆ ಕಂಪನಿ ಸೆಕ್ರೆಟರಿನ ಮಾಡಬೇಕು ಅಂದರೆ, ನೀವು ಫಸ್ಟ್ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡ್ಕೋತೀರ ಅಂದರೆ ಓವರಾಲ್ 32 ಮಂತ್ಸ್ ಅಂದರೆ 2.5 ಇಯರ್ಸ್ ಬೇಕಾಗುತ್ತೆ, ಹತ್ತತ್ರ 3 ವರ್ಷ ಬೇಕಾಗುತ್ತೆ. ಹಾಗೆಯೇ ಇದು ಬರೀ ಎಕ್ಸಾಮ್ಸ್ಗೆ. ಹಾಗೆಯೇ ನಿಮಗೆ 2 ವರ್ಷ ಆರ್ಟಿಕಲ್ಶಿಪ್ ಕೂಡ ಇರುತ್ತೆ, ಅಂದರೆ ಟ್ರೈನಿಂಗ್ ಅಂತ ಇರುತ್ತೆ. ಆ ಒಂದು 2 ವರ್ಷ ಟ್ರೈನಿಂಗ್ನ ಮುಗಿಸ್ಕೊಂಡ್ರೆ ನೀವು ಕಂಪ್ಲೀಟ್ಲಿ ಆಗಿ ಕಂಪನಿ ಸೆಕ್ರೆಟರಿ ಆಗ್ಬೋದು. ಹಾಗೆಯೇ ಕಂಪನಿ ಸೆಕ್ರೆಟರಿನ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನೇನಿರಬೇಕು ಅಂತ, ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ 10th + 2. 10 + 2 ಅಂದರೆ ನಿಮ್ಮ ಒಂದು SLC ಮುಗಿದು +2 ಈಕ್ವಲೆಂಟ್ PU, ಅಂದರೆ ನೀವು PU ಮುಗಿಸಿ, ಅಂದರೆ ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಈಕ್ವಲೆಂಟ್ PU ಅನ್ನೋದಕ್ಕಿಂತ ಯಾರೆಲ್ಲ PU ಮುಗಿಸಿರ್ತೀರ, ಅಥವಾ ನಿಮ್ಮ ಒಂದು ಡಿಪ್ಲೊಮೊ ಆಗಿರ್ಬೋದು, ಅಥವಾ ಬೇರೆ ಒಂದು ಕೋರ್ಸ್ಗಳನ್ನ ತಗೊಂಡಿರ್ಬೋದು, ಆ 10 + 2 ಅಂದರೆ ನಿಮ್ಮ ಒಂದು PU ಯಾರ್ದೆಲ್ಲ ಮುಗಿದಿರುತ್ತೋ ಅವರೆಲ್ಲ ಕೂಡ ಕಂಪನಿ ಸೆಕ್ರೆಟರಿ ಮಾಡೋದಕ್ಕೆ ಎಲಿಜಿಬಿಲಿಟಿ ಇರ್ತೀರ. PUCಗೆ ಸಮನಾಗಿ ಇರುವಂಥ ಯಾವುದೇ ಒಂದು ಕೋರ್ಸ್ನ ಮಾಡಿರಿ ನೀವು ಕೂಡ ಎಲಿಜಿಬಿಲಿಟಿ ಇರ್ತೀರ ಈ ಒಂದು CS ಕೋರ್ಸ್ನ ಮಾಡೋದಕ್ಕೆ. ನಿಮ್ಮ ಒಂದು CS ಜರ್ನಿ ಅಂದರೆ PU ಮೇಲೆ ಹೋಗ್ತಿರಲ್ಲ ಅವ್ರದ್ದು CS ಜರ್ನಿ, ನಿಮ್ಮ ಒಂದು ಬಿಗಿನಿಂಗ್ಸ್ ಲೆವೆಲ್ ಏನಂದರೆ CSEET ಅಂತ. CSEET ಅಂದರೆ ಕಂಪನಿ ಸೆಕ್ರೆಟರಿ ಎಂಟ್ರೆನ್ಸ್ ಎಕ್ಸಿಕ್ಯೂಟಿವ್ ಟೆಸ್ಟ್ ಅಂತ. ಇದು ಫಸ್ಟ್ನೇ ಲೆವೆಲು. ಈ ಒಂದು ಲೆವೆಲ್ನ ಮಾಡೋದಕ್ಕೆ ನಿಮಗೆ 8 ಮಂತ್ಸ್ ಬೇಕಾಗುತ್ತೆ. ಅಂದರೆ 8 ಮಂತ್ಸ್ ಬಿಫೋರ್ ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ, ನೆಕ್ಸ್ಟ್ 8 ಮಂತ್ಸ್ ಆದಮೇಲೆ ನಿಮಗೆ CS ಫೌಂಡೇಶನ್ ಅಥವಾ CSEET ಅನ್ನೋ ಒಂದು ಲೆವೆಲ್ಗೆ ನಿಮಗೆ ಎಕ್ಸಾಮ್ಸ್ನ ಕೊಡ್ತಾರೆ. ಈ ಒಂದು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಒಂದು ಲೆವೆಲ್ ಇರುತ್ತೆ CS ಎಕ್ಸಿಕ್ಯೂಟಿವ್ ಅಂತ. CS ಎಕ್ಸಿಕ್ಯೂಟಿವ್ ಕೂಡ 9 ಅಂದರೆ 9 ಮಂತ್ಸ್ ಆಗುತ್ತೆ. 9 ಮಂತ್ಸ್ ಫಸ್ಟ್ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನೀವು ಆಫ್ಟರ್ 9 ಮಂತ್ಸ್ ಎಕ್ಸಾಮ್ಸ್ನ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇರ್ತೀರ. ಹಾಗೆಯೇ ಈ ಒಂದು CS ಎಕ್ಸಿಕ್ಯೂಟಿವ್ಗೆ 2 ವೇಸ್ ಇರುತ್ತೆ. ಫಸ್ಟ್ ವೇ ಇದು ನೀವು ಫೌಂಡೇಶನ್ ಮುಖಾಂತರ ಬರೋದು. ನೆಕ್ಸ್ಟ್ ವೇ ಅಂದರೆ ಸೆಕೆಂಡ್ ವೇ, ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಯಾರ್ಯಾರು ಮಾಡಿರ್ತಾರೆ, ಅಂದರೆ ಡಿಗ್ರಿ ಮಾಡಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಡಬಲ್ ಡಿಗ್ರಿ ಮಾಡಿರೋವಂಥ ಸ್ಟೂಡೆಂಟ್ಸೇ ಆಗಿರ್ಬೋದು, ಅವರು ಕೂಡ CS ಎಕ್ಸಿಕ್ಯೂಟಿವ್ ಲೆವೆಲ್ಗೆ, ಅಂದರೆ ನಿಮಗೆ CS ಫೌಂಡೇಶನ್ ಲೆವೆಲ್ ಎಕ್ಸಾಮ್ಷನ್ ಇರುತ್ತೆ. ನೀವು ಆ ಒಂದು ಲೆವೆಲ್ ಎಕ್ಸಾಮ್ ಏನು ಬರೆಯೋಂಗಿಲ್ಲ, ಡೈರೆಕ್ಟ್ ನೀವು CS ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈ ಒಂದು ಎಕ್ಸಾಮ್ಸ್ನ ಬರೆದಾದ್ಮೇಲೆ CS ಪ್ರೊಫೆಷನಲ್ ಅಂತ ಇರುತ್ತೆ. CS ಪ್ರೊಫೆಷನಲ್ ಈ ಒಂದು ಎಕ್ಸಾಮ್ಸ್ನ ತಗೋಬೇಕು ಅಂದರೆ 15 ಮಂತ್ಸ್ ಬಿಫೋರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ನಿಮ್ಮ ಈ ಎಲ್ಲ ಓವರಾಲ್ ನಿಮ್ಮ ಒಂದು ಈ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ನೀವೇನಾದರೂ ಕ್ಲಿಯರ್ ಮಾಡ್ಕೊಂಡಿದ್ದೀರ ಅಂದರೆ 32 ಮಂತ್ಸ್ ಒಳಗೆ ನಿಮ್ಮ ಒಂದು CS ಫುಲ್ ಕೋರ್ಸೇ ಮುಗ್ದೋಗುತ್ತೆ 32 ಮಂತ್ಸಲ್ಲಿ. ಬಟ್ ಇದು ಡಿಫಿಕಲ್ಟು, ಎಲ್ಲರೂ ಕೂಡ ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟು ಎಲಿಜಿಬಿಲಿಟಿ ಇರಲ್ಲ, ಎಬಿಲಿಟಿ ಕೂಡ ಇರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಒಂದು ಕೋರ್ಸ್ ಒಂದು ಸ್ವಲ್ಪ ಡಿಫಿಕಲ್ಟಾಗಿದೆ, ಬಟ್
ಮಾಡ್ತೀನಿ ಅನ್ನೋದಿದ್ರೆ ಮಾಡ್ಬೋದು. ಒಂದು ಇಂಪಾರ್ಟೆಂಟ್ ನೋಟು, ಸಿ ಎಸ್ ಅನ್ನೋದು ಜಾಸ್ತಿ ಪ್ರಾಕ್ಟಿಕಲ್ ಪೇಪರ್ ಇರೋಲ್ಲ, ಥಿಯರಿ ಪೇಪರ್ಸ್ಗಳು ಜಾಸ್ತಿ ಇರ್ತವೆ. ಪ್ರಾಕ್ಟಿಕಲ್ ಪೇಪರ್ ಕಡಿಮೆ ಇರುತ್ತೆ, ಥಿಯರಿ ಪೇಪರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ಡೀಪ್ ನಾಲೆಡ್ಜ್ ಆಗಿ ಕಾರ್ಪೊರೇಟ್ ಲಾ ಇರ್ಬೋದು, ಅಥವಾ ಕಾರ್ಪೊರೇಟ್ ಗವರ್ನೆನ್ಸ್ ಅಥವಾ ಕಂಪ್ಲೈನ್ಸಸ್ಗಳು ಈ ಥರ, ಅಂದಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಆ್ಯಕ್ಟ್ಗಳ ಲಾ ಆ್ಯಕ್ಟ್ ಲಾ ಅಂತ ಆ ಲಾ ಅಮೆಂಡ್ಮೆಂಟ್ಸು, ಜಿ ಎಸ್ ಟಿ ಆ್ಯಕ್ಟ್ ಆ್ಯಂಡ್ ಲಾ ಈ ಥರ ಇರುತ್ತೆ. ಇವು ಜಾಸ್ತಿ ಥಿಯರಿ ಟೈಪಲ್ಲಿ ಇರೋದರಿಂದ ಯಾರಿಗಾದ್ರು ಥಿಯರಿ ಟೈಪ್ ಇಷ್ಟ ಅನ್ನೋರು ಮಾಡೋದಕ್ಕೆ ಸೂಪರ್ ಆಗಿರೋವಂಥ ಒಂದು ಕೋರ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ 32 ಮಂತ್ಸ್ ನಿಮ್ಮ ಒಂದು ಎಕ್ಸಾಮ್ಸ್ಗಳಿದ್ರೆ 2 ಇಯರ್ಸ್ ಟ್ರೈನಿಂಗ್ ಇರುತ್ತೆ. 2 ಇಯರ್ಸ್ ಟ್ರೈನಿಂಗ್ ಅಂದರೆ ಅದರಲ್ಲಿ 22 ಮಂತ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಅಂದರೆ ನೀವು ಸಿ ಎಸ್ ಅಂಡರಲ್ಲಿ ಅಥವಾ ಒಂದು ಕಂಪ್ನಿಯಲ್ಲಿ ಸಿ ಎಸ್ ಯಾರಾದರೂ ಆ ಕಂಪ್ನಿಯಲ್ಲಿದ್ದರೆ ಆ ಒಂದು ಕಂಪ್ನಿಯಲ್ಲಿ ನೀವು ಹೋಗಿ ಕೆಲಸ ಮಾಡಬೇಕು 21 ಮಂತ್ಸು. ಹಾಗೆಯೇ 15 ಡೇಸ್ ಇ ಡಿ ಪಿ ಆನ್ಲೈನ್ ಅಂತ ಇರುತ್ತೆ. ಹಾಗೆಯೇ 15 ಡೇಸು ಇ ಡಿ ಪಿ ಕ್ಲಾಸ್ ರೂಮ್ ಅಂತ ಇರುತ್ತೆ. ಹಾಗೆಯೇ ನಿಮಗೆ ಸೆಬಿ ಮತ್ತು ಆರ್ ಬಿ ಐ ಎರಡು ಸೇರಿ ಕೂಡ 1 ಮಂತ್ ಇರಬೇಕದು. ಆ ಎರಡು ಸೇರಿ ಕೂಡ ನಿಮಗೆ ಟ್ರೈನಿಂಗ್ ಕೊಡುತ್ತೆ, ಅದೊಂದು ಮಂತು. ಹಾಗೆಯೇ ಸಿ ಎಸ್ ಪ್ರೋಗ್ರಾಮ್ ಅಂದರೆ ICSIR ನಿಮಗೆ ಒಂದು 1 ಇಯರ್ ಟ್ರೈನಿಂಗ್ ಕೊಡ್ತಾರೆ. ಟೋಟಲ್ ಎಲ್ಲ ಸರಿ 2 ಇಯರ್ಸಿಗೆ ನಿಮ್ಮ ಒಂದು ಫುಲ್ ಟ್ರೈನಿಂಗ್ ಮುಗಿದೋಗುತ್ತೆ. ಹಾಗೆಯೇ ಈ ಒಂದು ಟ್ರೈನಿಂಗ್ನ ಯಾವಾಗ ಮಾಡಬೇಕು ಅಂದರೆ ಸಿ ಎಸ್ ಎಕ್ಸಿಕ್ಯೂಟಿವ್ ಲೆವೆಲ್ ಇರ್ತಿರಲ್ಲ, ಸಿ ಎಸ್ ಎಕ್ಸಿಕ್ಯೂಟಿವ್ ಲೆವೆಲ್ ನೀವು ಬರೆದಾದ್ಮೇಲೆ ನೀವು ಸಿ ಎಸ್ ಪ್ರೊಫೆಷನಲ್ ಲೆವೆಲ್ ಹೋಗೋಕ್ಕಿಂತ ಮುಂಚೆ ನೀವು ಈ ಒಂದು ಟ್ರೈನಿಂಗ್ನ ಮಾಡ್ಕೋಬೋದು, ಅಥವಾ ನೀವು ಸಿ ಎಸ್ ಪ್ರೊಫೆಷನಲ್ ಲೆವೆಲ್ ಆದಮೇಲೆ ಕೂಡ ಈ ಒಂದು ಟ್ರೈನಿಂಗ್ನ ಮಾಡ್ಕೊಳ್ಳೇಬೇಕು. ಬಟ್ ಈ ಒಂದು ಟ್ರೈನಿಂಗ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಲೇಬೇಕು, ಯಾಕೆಂದರೆ ನೀವು ಕೆಲಸ ಕಲ್ತಿಬೇಕಾಗುತ್ತೆ. ನಿಮಗೆ ಥಿಯರಿ ನಾಲೆಡ್ಜ್ ಇರುತ್ತೆ ಹೊರತು ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋಲ್ಲ. ಈ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಅಂದರೆ ನೀವು ಈ 2 ಇಯರ್ಸ್ ನೀವು ಏನು ಟ್ರೈನಿಂಗ್ನ ಮಾಡಲೇಬೇಕಾಗುತ್ತೆ. ಹಾಗೆ ಸಿ ಎಸ್ಗೆ ಸ್ಯಾಲ್ರಿ, ನಮ್ಮ ಒಂದು ಇಂಡಿಯಾದಲ್ಲಿ ಸಿ ಎಸ್ಗೆ ಎಷ್ಟೆಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದರೆ, ನೀವೇನಾದರೂ ಫ್ರೆಷರ್ ಅಂದರೆ ಈಗ ನೀವು ಪಾಸ್ಔಟ್ ಆಗಿ ಹೋಗಿದ್ದೀರ ಅಂದರೆ 3 to 4.5 ಲ್ಯಾಕ್ಸ್ವರೆಗೂ ಇರುತ್ತೆ. ನಿಮಗೆ ಫಸ್ಟ್ ಇಯರ್ನಲ್ಲಿ 3 to 4.5 ಲ್ಯಾಕ್ಸ್ವರೆಗೂ ಇರುತ್ತೆ. ಹಾಗೆ ಕರಿಯರ್ ಆಪರ್ಚುನಿಟೀಸ್ನ ನೋಡೋದಾದರೆ ಸಿ ಎಸ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೆ ಕರಿಯರ್ ಆಪರ್ಚುನಿಟೀಸ್ ಅಂದರೆ ನೀವು ಕಾರ್ಪೊರೇಟ್ ಕಂಪ್ನಿಗಳಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದು, ಅಥವಾ ನೀವು ಓನಾಗಿ ಪ್ರಾಕ್ಟೀಸಸ್ನಾದ್ರು ಇಟ್ಕೋಬೋದು, ಅಥವಾ ನೀವು ಏನಾದರೂ ಸೆಬಿ, ಇನ್ಶೂರೆನ್ಸ್ ಕಂಪ್ನಿಗಳು ಅಥವಾ ಬ್ಯಾಂಕಿಂಗ್ ಕಂಪ್ನಿಗಳಿಗೆ ಒಳ್ಳೆ ಅಡ್ವೈಸರ್ ಆಗಿ ಕೂಡ ನಿಮ್ಮನ್ನ ಕನ್ಸಲ್ಟ್ ಮಾಡ್ಕೋತಾರೆ. ಇಷ್ಟು ಒಂದು ಸಿ ಎಸ್ನ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಒಂದು ವಿಷಯದ ಮುಂದೆ ನಿಮಗೆ ನೆಕ್ಸ್ಟು ಒಂದು ಕೋರ್ಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.